ನಮಸ್ಕಾರ. ಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿಕಾ ಶೆಟ್ಟಿ. ವೀಕ್ಷಕರೇ, ಚಿತ್ರ ಪೌರ್ಣಮಿಯಂದು ದುಷ್ಟ ಶಕ್ತಿಗಳ ಉಪಟಳ ಹೆಚ್ಚಾಗಿರುತ್ತಾ? ಈ ದಿನ ಹುಣ್ಣಿಮೆಯಂದು ಅವಘಡಗಳು ಸಂಭವಿಸುತ್ತಾ ಅಥವಾ ಅದೃಷ್ಟ ಫಲ ಲಭಿಸುತ್ತಾ ಅನ್ನುವಂತಹ ವಿಚಾರವಾಗಿ, ಜೊತೆಗೆ ಹುಣ್ಣಿಮೆಯಂದು ಪೂಜೆಯನ್ನ ಮಾಡೋದ್ರಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತಾ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಈ ದಿನ ವಿಶೇಷ ಮಾಹಿತಿಯನ್ನ ನೀಡ್ತೀವಿ. ಅದ್ರ ಜೊತೆಗೆ ವಾರ ಭವಿಷ್ಯವನ್ನ ತಿಳಿಸ್ಕೊಡೋಕೆ ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ. ಶ್ರೀಮಧ್ವಾಚಾರ್ಯಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರೂಜಿನ ಆರಂಭದಲ್ಲಿ ಈ ದಿನ ಪಂಚಾಂಗ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ, ಉಪರಿ ದಶಮಿ ತಿಥಿ, ಭಾನುವಾರ, ಪುಷ್ಯ ನಕ್ಷತ್ರ, ಉಪರಿ ಆಶ್ಲೇಷ ನಕ್ಷತ್ರ, ಧೃತಿಯೋಗ, ಕೌಲವಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಸಾಯಂಕಾಲ 5 ಗಂಟೆ 3 ನಿಮಿಷದಿಂದ 6 ಗಂಟೆ 36 ನಿಮಿಷದವರೆಗೆ, ಗುಳಿಕ ಕಾಲ 3 ಗಂಟೆ 30 ನಿಮಿಷದಿಂದ 5 ಗಂಟೆ 3 ನಿಮಿಷದವರೆಗೆ, ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 57 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 9 ಗಂಟೆ 38 ನಿಮಿಷದಿಂದ 9 ಗಂಟೆ 51 ನಿಮಿಷದವರೆಗೂ ಈ ದಿನ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಖಂಡಿತವಾಗ್ಲು ಗುರುಜಿನ ಈ ದಿನ ಆದಿತ್ಯವಾರ ಪಂಚಾಂಗವನ್ನ ತಿಳಿಸ್ಕೊಟ್ರೆ, ಜೊತೆಗೆ ವಿಶೇಷವಾಗಿ ವಾರ ಭವಿಷ್ಯವನ್ನ ಹೇಳ್ತೀರಾ. ಮೊದಲ 6 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ತಿಳಿಸಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ, ಭೀತಿ, ಗೊಂದಲಗಳು ಆವರಿಸ್ಕೊಳ್ತಕ್ಕಂಥ ಒಂದು ವಾರವಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘಾತ, ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಜಾಗೃತೆಯನ್ನು ವಹಿಸಿ. ಸಾಮಾನ್ಯ ಸುಖಕ್ಕೆ ಧಕ್ಕೆ ಆಗ್ತಕ್ಕಂಥ ಒಂದು ವಾರವಾಗತ್ತೆ. ಅನ್ಯರಿಗೆ ಉಪಕಾರವನ್ನು ಮಾಡಲಿಕ್ಕೆ ಮುಂದೆ ಹಾಕ್ತೀರಾ, ಆದರೆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಅತಿಯಾದ ನೋವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಆರೋಗ್ಯದ ಕಡೆ ಗಮನವನ್ನು ಹರಿಸಿ, ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ ಕುಲದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರ ವ್ಯಾಪಾರದಲ್ಲಿ ಯಾರ್ಯಾರು ಬಿಸಿನೆಸ್ ಅನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭ. ಶೀತ ಸಂಬಂಧವಾದ ರೋಗಗಳು ಈ ವಾರದಲ್ಲಿ ಆವಾಹನೆಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪತಿ ಪತ್ನಿಯರಲ್ಲಿ ಪ್ರೀತಿ ಸಮಾಗಮವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಕ್ರಯ ವಿಕ್ರಯಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಜಾಗೃತೆಯನ್ನು ವಹಿಸಿ. ಪರಸ್ಥಳ ವಾಸವನ್ನು ಮಾಡಬೇಕಾಗತ್ತೆ. ಅಲ್ಪ ಕಾರ್ಯ ಸಿದ್ಧಿ ಅಂತಕ್ಕಂಥದ್ದಾಗತ್ತೆ. ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗೋಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಯಾರ್ಯಾರು ವ್ಯಾಸಂಗವನ್ನ ಮಾಡ್ತಾ ಇದ್ದೀರೋ, ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಮುನ್ನಡೆಯಾಗ್ತಕ್ಕಂಥ ಒಂದು ವಾರವಾಗತ್ತೆ. ದಾಯಾದಿ ಕಲಹಗಳನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಕಜಿನ್ ಬ್ರದರ್ಸ್ ಅಥವಾ ಸಿಸ್ಟರ್ ಜೊತೆಯಲ್ಲಿ, ಅಕ್ಕ ತಂಗಿಯರ ಜೊತೆಯಲ್ಲಿ ಕಲಹಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ವಾರವಾಗತ್ತೆ. ಕಲಹಗಳನ್ನ, ಜಗಳಗಳನ್ನ ಮಾಡ್ಕೋಬೇಡಿ. ಹಣದ ಅಡಚಣೆ ಈ ವಾರದಲ್ಲಿ ನಿಮ್ಮನ್ನ ಕಾಡುತ್ತೆ. ಮಕ್ಕಳಿಗೆ ಅನಾರೋಗ್ಯ ಅಂತಕ್ಕಂಥದ್ದು, ಅದಕ್ಕೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಜೊತೆಗೆ ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಕೃಷಿಯಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತಕ್ಕಂಥ ಒಂದು ವಾರವಾಗತ್ತೆ. ವ್ರತ, ಧನಹಾನಿ, ಗುರು ಹಿರಿಯರಲ್ಲಿ ಭಕ್ತಿ, ಆಪ್ತರ ಹಿತನುಡಿಯನ್ನು ತಗೊಳ್ತಕ್ಕಂಥದ್ದು ತುಂಬಾ ಉತ್ತಮ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಣಪತಿಯ ಆ ದೇವಾಲಯಕ್ಕೆ ಭೇಟಿಯನ್ನ ನೀಡಿ
ಮಂಗಳವಾರ 21 ಗರಿಕೆಗಳನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸ್ಥಿರಾಸ್ತಿ ಸಂಪಾದನೆಯನ್ನ ಮಾಡಲಿಕ್ಕೆ ಬಹಳಷ್ಟು ಮುಂದಾಗ್ತೀರಾ. ಬಂಧು ಮಿತ್ರರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಧನ ಆಗಮನವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹೇರುಪೇರು, ನಿಮ್ಮ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನದಲ್ಲಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯತ್ನ ಕಾರ್ಯದಲ್ಲಿ ಅನುಕೂಲಗಳನ್ನು ಪಡಿತಕ್ಕಂಥ ಒಂದು ವಾರವಾಗುತ್ತೆ. ಭೂಲಾಭ, ಸೇವಕರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ವಾರ. ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರುತ್ತೆ. ದುಷ್ಟ ಜನರಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಈ ಗಣಪತಿ ಸ್ತೋತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟವನ್ನು ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಮನೆಯಲ್ಲಿ ಶಾಂತಿಯ ಒಂದು ವಾತಾವರಣ, ಶುಭ ಫಲ, ಮೇಲಾಧಿಕಾರಿಗಳಿಂದ ತೊಂದರೆ. ಯಾರ್ಯಾರು ಉದ್ಯೋಗದಲ್ಲಿದ್ದೀರೋ ಅವರಿಗೆ ಮೇಲಾಧಿಕಾರಿಗಳಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ವ್ರತ, ಧನಹಾನಿ, ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಚಂಚಲ ಮನಸ್ಸು, ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಪರಸ್ಥಳ ವಾಸವನ್ನ ಮಾಡಬೇಕಾಗತ್ತೆ. ಶತ್ರು ಬಾಧೆ, ಎಚ್ಚರವನ್ನ ವಹಿಸಿ. ಈ ವಾರವನ್ನ ಎಚ್ಚರಿಕೆಯಿಂದ ಕಳಿತಕ್ಕಂತಹ ಕೆಲಸವನ್ನ ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಭೇಟಿಯನ್ನ ನೀಡಿ ಬುಧವಾರ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಕ್ತಕ್ಕಂಥ ಒಂದು ವಾರವಾಗುತ್ತೆ. ಶ್ರಮಕ್ಕೆ ತಕ್ಕ ಫಲ ಈ ವಾರದಲ್ಲಿ ನೀವು ಅನುಭವಿಸ್ತೀರಾ. ಮಾನಸಿಕ ಒತ್ತಡ, ಮನಸ್ಸಿನ ಮೇಲೆ ಒತ್ತಡಗಳೇ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಜಾಗ್ರತೆಯನ್ನು ವಹಿಸಿ. ಆಕಸ್ಮಿಕ ಧನ ನಷ್ಟವನ್ನು ಮಾಡ್ಕೊಂಡ್ಬಿಡ್ತೀರಾ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ವಿಪರೀತ ವ್ಯಸನ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಯಾರನ್ನ ಮಿತ್ರರು ಅಂತ ನೀವು ತಿಳ್ಕೊಂಡಿರ್ತೀರೋ ಆ ಮಿತ್ರರಿಂದಾನೇ ದ್ರೋಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ವಾರಾಂತ್ಯದಲ್ಲಿ ಯತ್ನ ಕಾರ್ಯದಲ್ಲಿ ಜಯ, ಇಲ್ಲ ಸಲ್ಲದ ತಕರಾರುಗಳು ಉತ್ಪತ್ತಿ ಆಗ್ತಕ್ಕಂಥ ಒಂದು ವಾರವಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿದಿನ ಓಂ ಪ್ರತ್ಯಂಗಿರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕಪ್ಪು ಶ್ವಾನಕ್ಕೆ ಊಟವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಜಿನ ಕಾರ್ಯಕ್ರಮದ ಮೊದಲ ಕರೆ ಕೂಡ ಸಿದ್ಧವಾಗಿದೆ, ಮಾತಾಡ್ಸೋಣ. ಆಕಾಶ್ ಅವರು ಕಲಬುರಗಿಯಿಂದ ಕರೆ ಮಾಡಿರೋದು. ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ಹೇಳಿ ಸರ್ ತಮ್ದು. 7/5/1984 ರೀ. 84. ಸಮಯ? ಸಮಯ ಬೆಳಗ್ಗೆ ರೀ. ಬೆಳಗ್ಗೆ ಸಮಯ ಗೊತ್ತಿಲ್ವಾ ಸರಿಯಾಗಿ? ಗೊತ್ತಿಲ್ಲ ಸರಿಯಾಗಿ. ಸರಿ ಸರ್, ಗುರುಜೋರಿದ್ದಾರೆ, ನೇರವಾಗಿ ಮಾತಾಡಿ. ಆಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ ರೀ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 8 ರೀ. 8. ನಿಮ್ಮ ಮನಿ ದೇವ್ರು ಯಾವುದು? ವೀರಭದ್ರೇಶ್ವರ. ವೀರಭದ್ರೇಶ್ವರ. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾವು ವ್ಯಾಪಾರ ಮಾಡ್ತೇವ್ರಿ, ಐಸ್ ಕ್ರೀಮ್ ವ್ಯಾಪಾರ. ಖಂಡಿತವಾಗಿ ನೀವು ಹೇಳ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ, ನಿಮ್ಮ ಸ್ವರ ಧ್ವನಿಯ ಪ್ರಕಾರ ನಾವು ನೋಡಿದಾಗ ಏನು ಗುರೂಜಿ ಕತ್ತೆ ತರ ದುಡಿತೀನಿ ಆದರೂ ಸಹಿತ ಕೈಗೆ ಬಂದಿದ್ದು ಬಾಯಿಗೆ ಬರಂಗಿಲ್ಲ, ಬಹಳಷ್ಟು ನಷ್ಟಗಳಾಗ್ತಕ್ಕಂಥದ್ದು, ಯಾವತ್ತೂ ಅಭಿವೃದ್ಧಿ ಅಂತಕ್ಕಂಥದ್ದು ನನಗೆ ಬರುತ್ತೆ, ಮನಸ್ಸಲ್ಲಿ ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಹೋದಾಗ ಬಹಳಷ್ಟು ವಿಘ್ನಗಳನ್ನ ಈಗಾಗಲೇ ಅನುಭವಿಸ್ಬಿಟ್ಟಿದ್ದೇನೆ, ಯಾವಾಗ ನನಗೆ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಂಡು ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ಕರೆ ಮಾಡಿದೀರಾ, ಹೌದಾ ಅಥವಾ ಇಲ್ವಾ? ಹೌದ್ರಿ ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಚಂದ್ರನ ಕ್ಷೇತ್ರದಲ್ಲಿ ಕೂತ್ಕೊಂಡಿರುವುದರಿಂದ ಪ್ರತಿ ಸೋಮವಾರ ಚಂದ್ರಮೌಳೇಶ್ವರನ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಹಾಲು, ನೀರು, ಬಿಲ್ವಪತ್ರೆಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಾ ಬನ್ನಿ. ಇದೇ ರೀತಿ 16 ಸೋಮವಾರಗಳು ಎಡಬಿಡದೆ ಆಚರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. 17ನೇ ಸೋಮವಾರದಿಂದ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ರಮಾ ಅವರು ಬೆಂಗಳೂರಿಂದ ಕರೆ ಮಾಡಿರೋದು. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ ಮಾ, ಜನ್ಮ ದಿನಾಂಕ ಹೇಳಿ ತಮ್ದು. ಮೇಡಮ್ ಜನ್ಮ ದಿನಾಂಕ ಏನೂ ಇಲ್ಲ ಮೇಡಮ್. ಪರವಾಗಿಲ್ಲ, ಗುರುಜರಿದ್ದಾರೆ ಮಾತಾಡಿ ಮಾ.
ಓಕೆ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ತುಂಬಾ ದಿವಸದಿಂದ ಟ್ರೈ ಮಾಡ್ದೆ ಗುರುಜಿ, ಸಿಗ್ಲೇ ಇಲ್ಲ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ಭಗವದಾಗ್ನೇಯ ಇವತ್ತು ಕಾಲನ್ನ ಭಗವಂತ ಕನೆಕ್ಟ್ ಮಾಡಿಸಿದ್ದಾನೆ. ಹೌದು ಸರಿ, ಗುರೂಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 5 ಗುರುಜಿ. 5. ನಿಮ್ಮ ಮನೆ ದೇವರು ಯಾವ್ದಮ್ಮ? ಲಕ್ಷ್ಮೀ ನರಸಿಂಹಸ್ವಾಮಿ. ಲಕ್ಷ್ಮೀ ನರಸಿಂಹಸ್ವಾಮಿ. ಏನ್ ಮಾಡ್ಕೊಂಡಿದ್ದೀರಾ ತಾಯಿ? ಸ್ವಾಮಿ, ನಾನು ಮನೆಯಲ್ಲೇ ಇರೋದು ಗುರುಜಿ. ಖಂಡಿತ ಮನಸ್ಸಿನಲ್ಲಿ ಏನೋ ಒಂದು ವೇದನೆ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಹೇಳಿದ್ದನ್ನ ಯಾರೂ ಕೂಡ ಕೇಳಲ್ಲ, ಏನಪ್ಪಾ ಇದು ಜೀವನ, ಇದು ಒಂದು ಜೀವನನ ಅನ್ನೋ ಒಂದು ಪರಿಸ್ಥಿತಿ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಈಗಾಗಲೇ ಬೀರ್ಬಿಟ್ಟಿದೆ. ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಏನು ಮಾಡಬೇಕು ಗುರುಜಿ, ಏನು ದೋಷ ಇದೆ, ಹೋಗ್ಲಿ ಏನು ದೋಷ ಇದೆ ಅಂತಕ್ಕಂಥದ್ದಾದರೂ ಗೊತ್ತಾದರೆ ನಾವು ಪರಿಹಾರವನ್ನಾದರೂ ಮಾಡ್ಕೋಬಹುದು. ಯಾವತ್ತು ಈ ಸಮಸ್ಯೆಗಳು ಈ ಸಂಕಟಗಳು ನಿವಾರಣೆ ಆಗತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ನನಗೆ ತುಂಬಾ ನೆಮ್ಮದಿ ಇಲ್ಲ ಗುರುಜಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ನಮ್ಮ ಇದೇ ಇಲ್ಲ ಗುರುಜಿ. ಖಂಡಿತ ಅಮ್ಮ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲಿ ಹಿಂದೆ ಪ್ರತಿ ವರ್ಷ ಒಂದು ಹೆಣ್ಣು ದೇವತೆಯ ಆರಾಧನೆಯನ್ನ ಮಾಡ್ತಾ ಇದ್ರು. ಆ ಹೆಣ್ಣು ದೇವತೆಯ ಆರಾಧನೆಯನ್ನ ಬಿಟ್ಬಿಟ್ಟಿದ್ದೀರಾ ಇತ್ತೀಚೆಗೆ. ಅಂದ್ರೆ ಸುಮಾರು ಈಗಾಗಲೇ ಒಂದು 7-8 ವರ್ಷದಿಂದ ಆ ದೇವತೆಯ ಒಂದು ಪೂಜೆಯನ್ನ ಮರೆತು ಬಿಟ್ಟಿದ್ದೀರಾ ನೀವು, ನಿಮ್ಮ ಕುಟುಂಬದವರು. ಹಾಗಾಗಿ ನಮ್ಮ ತಾಯಿ ಮನೆಯವರು, ಗಂಡನ ಮನೆಯವರಮ್ಮ. ಸರಿ ಗುರುಜಿ. ಹಾಗಾಗಿ ವ್ಯವಸ್ಥಿತವಾಗಿ ಅದು ಯಾವುದು ಅಂತ ಹುಡುಕಿ, ಯಾವ ಒಂದು ಸಂಪ್ರದಾಯದಲ್ಲಿ ಯಾವ ಒಂದು ಶಕ್ತಿ ದೇವತೆಯನ್ನ ಪೂಜೆಯನ್ನ ಮಾಡ್ತಾ ಇದ್ರು, ಆ ಪೂಜೆಯನ್ನ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ವ್ಯವಸ್ಥಿತವಾಗಿ ಪುನರಾರಂಭವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಶಕ್ತಿ ದೇವತೆಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ನಿಮ್ಮ ಕುಟುಂಬಕ್ಕೆ ಆ ಶಕ್ತಿ ದೇವತೆಯ ಮುನಿಸೆ ಇದಕ್ಕೆಲ್ಲ ಕಾರಣ ಅನ್ನೋದು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಇದನ್ನು ವ್ಯವಸ್ಥಿತವಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಎಲ್ಲವೂ ಕೂಡ ಹಂತ ಹಂತವಾಗಿ ಸರಿ ಹೋಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದೀಗ. ಗುರುಜಿನ ಉಳಿದಂತ 6 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಅತಿ ಬುದ್ಧಿವಂತಿಕೆಯಿಂದ ಕೆಲಸವನ್ನ ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಕುಟುಂಬದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಗಳವನ್ನ ಮಾಡ್ಕೋಬೇಡಿ, ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭಯೋಗ, ಹೊಸ ವ್ಯವಹಾರದಿಂದ ಬಹಳಷ್ಟು ಲಾಭಗಳನ್ನು ನೋಡ್ತಕ್ಕಂಥ ಒಂದು ವಾರವಾಗತ್ತೆ. ಅತಿಯಾದ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ. ಅತಿಯಾದ ಕೋಪ ಒಳ್ಳೆಯದಲ್ಲ, ತಾಳ್ಮೆ ಅತ್ಯಗತ್ಯ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ವೃದ್ಧ ದಂಪತಿಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರ ವಾಹನ ರಿಪೇರಿಯಿಂದ ಬಹಳಷ್ಟು ತೊಂದರೆ, ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಚಂಚಲ ಮನಸ್ಸು, ಸಾಲ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಆದರೆ ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗತಕ್ಕಂಥ ಒಂದು ಚೈತನ್ಯ ಈ ವಾರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಸುಖ ಭೋಜನ ಪ್ರಾಪ್ತಿ. ಇದ್ದಕ್ಕಿದ್ದಾಗೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಉಳಿತಾಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಾಟಿ ತುಳಸಿಯಿಂದ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಚೇತರಿಕೆ ಆಗ್ತಕ್ಕಂಥ ಒಂದು ವಾರವಾಗುತ್ತೆ. ಮಹಿಳೆಯರಿಗೆ ಈ ವಾರ ಶುಭವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭಯೋಗ. ಅಧಿಕ ತಿರುಗಾಟ, ವಾಹನ ಕೊಂಡುಕೊಳ್ಳಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ಮೇಲಾಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು. ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣವನ್ನು ಹಾಕಿ ಮನಃಶಾಂತಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಿ ಶುಕ್ರವಾರ 21 ನಿಂಬೆ ಹಣ್ಣಿನ ದೀಪವನ್ನ ಅಮ್ಮನವರ ದೇವಾಲಯದಲ್ಲಿ ಹಚ್ಚಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಆಸ್ತಿಯ ವಿಷಯದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ,
ಆದರೆ ಮಾನಸಿಕ ಕಿರಿಕಿರಿ ಅಂತಕ್ಕಂಥದ್ದು ನಿಮ್ಮನ್ನು ಕಾಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಅನುಭವಿಸ್ತೀರಾ. ವ್ಯಾಪಾರದಲ್ಲಿ ಆಕಸ್ಮಿಕ ಧನ ಲಾಭ, ನೀವು ಅಂದುಕೊಂಡೇ ಇರಲ್ಲ, ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಋಣ ವಿಮೋಚನೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ನ್ಯಾಯಾಲಯದ ತೀರ್ಪಿಗಾಗಿ ಅಧಿಕ ತಿರುಗಾಟವನ್ನ ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ನಷ್ಟ, ಎಚ್ಚರವನ್ನು ವಹಿಸಿ. ಆರೋಗ್ಯದಲ್ಲಿ ಭಾಗ್ಯ ಅಂತಕ್ಕಂಥದ್ದು, ಆರೋಗ್ಯ ಭಾಗ್ಯ ಪ್ರಾಪ್ತಿ ಆಗ್ತಕ್ಕಂಥ ಒಂದು ವಾರವಾಗುತ್ತೆ. ಬಂಧುಗಳಿಂದ ಸಹಾಯವನ್ನು ಪಡೀತಕ್ಕಂಥ ಒಂದು ವಾರ. ವ್ಯವಹಾರಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಚಿಂತೆ ಅಂತಕ್ಕಂಥದ್ದು ಕೂಡ ಕಾಡುತ್ತೆ. ಅಲ್ಪ ಲಾಭ ವಾರಾಂತ್ಯದಲ್ಲಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಓಂ ನಮೋ ಅಯಗ್ರೀವಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ, ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂಥವರಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ. ಮಾತಿನ ಮೇಲೆ ಹಿಡಿತವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬೇಡಿ. ಅನ್ಯ ಜನರಲ್ಲಿ ಕಲಹಗಳನ್ನು ಮಾಡ್ಕೊಂಡ್ಬಿಡ್ತೀರಾ, ನಿಷ್ಠೂರಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರ್ಯಾರು ನೌಕರಿಯಲ್ಲಿದ್ದೀರೋ ಅಂಥವರಿಗೆ ತೊಂದರೆ, ಕಟ್ಟಿಟ್ಟ ಬುತ್ತಿ. ಸ್ವಲ್ಪ ಹಣ ಬಂದರೂ ಕೂಡ ಉಳಿಯಲ್ಲ. ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಷ್ಟೇ ಹಣ ಇಟ್ಕೊಂಡಿದ್ರು ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕ್ಕಾಗಲ್ಲ, ಅಕಾಲ ಭೋಜನವನ್ನು ಮಾಡಬೇಕಾಗತ್ತೆ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ಆ ವಿವಾಹಕ್ಕೋಸ್ಕರ ಯಾರ್ಯಾರು ಓಡಾಟವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ವಿವಾಹ ಯೋಗ. ಇಚ್ಛಿತ ಕಾರ್ಯದಲ್ಲಿ ವಾರಾಂತ್ಯದಲ್ಲಿ ಜಯವನ್ನು ನೋಡ್ತೀರಾ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ನಾಗದೇವತೆಗಳಿಗೆ ಸ್ವಲ್ಪ ಹಾಲು ನೀರನ್ನ ಹಾಕಿ ಪೂಜಿಸಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಜಿ. ಈ ಚಿತ್ರ ಪೌರ್ಣಿಮೆಯಂದು ದುಷ್ಟಶಕ್ತಿಗಳ ಉಪಟಳ ಹೆಚ್ಚಾಗಿರುತ್ತೆ ಅಂತಾರೆ, ಹೌದಾ? ಇನ್ನು ಈ ದಿನ ಸಾಕಷ್ಟು ಅವಘಡಗಳು ಸಂಭವಿಸುತ್ತೆ ಅಥವಾ ಅದೃಷ್ಟ ಸಿಗುತ್ತೆ. ವಿಶೇಷವಾಗಿ ಯಾವ ಪೂಜೆ ಮಾಡೋದ್ರಿಂದ ಸಂಕಷ್ಟ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸಿ. ಮುಖ್ಯವಾಗಿ ವಿಕಾರಿ ನಾಮ ಸಂವತ್ಸರ ನಮಗಾಗಲೇ ಪ್ರಾರಂಭವಾಗಿದೆ. ಚಿತ್ರ ಪೌರ್ಣಮಿ ಅಂತ ನಾವು ಕರಿತೇವೆ. ಅಂದರೆ ಚೈತ್ರ ಮಾಸದ ಪೌರ್ಣಮಿ, ಚೈತ್ರ ಪೌರ್ಣಮಿ, ಚೈತ್ರ ಹುಣ್ಣಿಮೆ, ಚಿತ್ರ ಹುಣ್ಣಿಮೆ. ಇಂಥ ಒಂದು ಚಿತ್ರ ಹುಣ್ಣಿಮೆಯ ದಿನ ವ್ಯವಸ್ಥಿತವಾಗಿ ನೀವೆಲ್ಲರೂ ಕೂಡ ನೋಡಬಹುದು, ನಮ್ಮ ಮಹಾನಗರದಲ್ಲಿ ಇರ್ತಕ್ಕಂಥ ಕರಗ ಮಹೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ. ಅಂದರೆ ಸತ್ಯ ಅಂತಕ್ಕಂಥದ್ದು ಆ ದಿನ ನಡೀತಕ್ಕಂಥ ಒಂದು ವಿಚಾರ. ಕರಗ ಮಹೋತ್ಸವದಲ್ಲಿ ಭಾಗಿಯಾಗ್ತಕ್ಕಂಥವರಿಗೆ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಕೂಡ ಅವರಿಗೆ ಲಭ್ಯವಾಗುತ್ತೆ. ಒಂದು. ಇನ್ನೊಂದು, ಚಿತ್ರ ಪೌರ್ಣಮಿಯ ದಿನ ತೊಂದರೆ ತಾಪತ್ರಯಗಳೇನಾದರೂ ಸಂಭವಿಸುತ್ತಾ? ಹೌದು. ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಈ ಬಾರಿ ಬಂದಿರತಕ್ಕಂಥ ಒಂದು ಚಿತ್ರ ಪೌರ್ಣಮಿ ಗುರುವಾರ ಮತ್ತೆ ಶುಕ್ರವಾರ. ಈ ಗುರುವಾರ ಮತ್ತೆ ಶುಕ್ರವಾರ, ಗುರುವಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತವನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡಲೇಬೇಕು. ನಮ್ಮ ನಾಯಕನನ್ನ ನಾವೆಲ್ಲರೂ ಕೂಡ ಹಾರಿಸಲೇಬೇಕು. ಹಾಗೆ ಈ ಚಿತ್ರ ಪೌರ್ಣಮಿಯಿಂದ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳೇನು ಅಂತ ಅಂದರೆ, ನಾವು ಸ್ವಲ್ಪ ಎಚ್ಚರ ತಪ್ಪಿದರೂ ಸಹಿತ ನಮ್ಮ ಮನೆಗೆ ನಾವು ಬೆಂಕಿಯನ್ನು ಇಟ್ಕೊಳ್ಳೋ ಪರಿಸ್ಥಿತಿ ಆಗ್ತಕ್ಕಂಥ ಸಾಧ್ಯತೆ. ಅಂದರೆ ಅಗ್ನಿ ಭಯ. ಅಗ್ನಿ ಭಯ ಅಂತ ಅಂದ್ರೆ ಮನೆಗೆ ಬೆಂಕಿ ಬೀಳಬೇಕು ಅಂತಕ್ಕಂಥದ್ದೇನಿಲ್ಲ. ನಾವೇ ನಮ್ಮ ಕೈಯಾರೆ ನಮ್ಮ ಮನೆಯನ್ನ ಹಾಳು ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಭಗವಂತ ನೋಡಿ ಆ ದಿನವೇ ಚುನಾವಣೆ ಅಂತಕ್ಕಂಥದ್ದನ್ನು ಇಟ್ಟಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಾಯಕನನ್ನ, ಯೋಗ್ಯ ನಾಯಕನನ್ನ ಆರಿಸ್ತಕ್ಕಂಥ ಕೆಲಸ ನಿಮ್ಮ ಕೈಯಲ್ಲಿದೆ. ಜಾಗ್ರತೆಯನ್ನು ವಹಿಸಿ. ನಿಮಗೆಲ್ಲರಿಗೂ ಕೂಡ ಆ ವ್ಯವಸ್ಥಿತವಾದ ಗೃಹ ದೇವತೆಯ ಅನುಗ್ರಹ ಪ್ರಾಪ್ತಿಯಾಗಲಿ. ಚಿತ್ರ ಪೌರ್ಣಮಿಯಿಂದ ಬರ್ತಕ್ಕಂಥ ಶುಭ ಫಲಗಳು ನಿಮಗೆಲ್ಲರಿಗೂ ಕೂಡ ಲಭ್ಯವಾಗಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಖಂಡಿತವಾಗ್ಲೂ ಗುರುಜಿ, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇನ್ನ ಗುರೂಜ್ ಅವರನ್ನ ನೇರವಾಗಿ ಭೇಟಿಯಾಗಲು ಇವಾಗೊಂದು ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KEB ಆಫೀಸ್ ಹತ್ತಿರ, ನಾಗವರ ರಿಂಗ್ ರಸ್ತೆ, ಬೆಂಗಳೂರು 43.
ಮೊಬೈಲ್ ಸಂಖ್ಯೆ 9972253004 9972253005. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ.